ಪರಿವೃತ್ತ ತ್ರಿಕೋನಾಸನವನ್ನ ದಂಡದ ಸಹಾಯದಿಂದ ಈಗ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಸುಲಭವಾಗಿ ದಂಡವನ್ನು ಉಪಯೋಗಿಸಿಕೊಂಡು ಪರಿವೃತ್ತ ತ್ರಿಕೋನಾಸನ ಹೋಗುವುದು ಹೇಗೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ಎರಡು ಕಾಲ ನಡುವೆ ಅಂತರ ಇಟ್ಕೋಬೇಕು, ಬಲಗಡೆಗೆ ತೆಗೆಯಬೇಕು, ದಂಡದ ದಪ್ಪನೆಯ ತುದಿ ಕೆಳಗಡೆ ಇಟ್ಕೋಬೇಕು, ಕಾಲ ನಡುವೆ ಸುಮಾರು 3.5 ಅಡಿಯಷ್ಟು ಅಂತರ ಇಟ್ಕೋಬೇಕು. ಮೊದಲು ದಂಡವನ್ನ ಬಲಪಾದದ ಹೊರಗಡೆ ಇದೆ ಎಡಗಡೆ ತಗೊಂಡು ದಂಡವನ್ನ ಬಲಗೈಯಲ್ಲಿ ಮೇಲಕ್ಕೆ ಇಟ್ಕೊಳ್ಬೇಕು, ಹಾಗೆ ಎಡಗೈ ಕೆಳಗಡೆ ಇಟ್ಕೋಬೇಕು, ಹಾಗೆ ನಿಧಾನ ನಮ್ಮ ಬೆನ್ನಿಗೆ ಸಪೋರ್ಟ್ ತಗೋಬೇಕು. ದಂಡ ಅಲ್ಲಿಂದ ನಿಧಾನ ಕೆಳಗಡೆ ಸರತಾ ಹೋಗ್ಬೇಕು. ಪರಿವೃತ್ತ ತ್ರಿಕೋನಾಸನ ಹೀಗಿಸ್ಬೇಕು. ಒಮ್ಮೆ ಮುಂದೆ ನೋಡಿದ ಆಮೇಲೆ ಮೇಲಕ್ಕೆ, ಮತ್ತೆ ವಾಪಸ್ ದಂಡವನ್ನ ಇಟ್ಕೊಂಡು ವಾಪಸ್ ಮೇಲೆ ಬರಬೇಕು, ಪಾದ ತಿರುಗಿಸಿಕೊಳ್ಬೇಕು, ಈ ಕಡೆ ಕೊಡಬೇಕು, ಎರಡು ಪಾದ ತಿರುಗಿಬೇಕು, ದಂಡ ಎಡಪಾದದ ಹೊರಗಡೆ ಬಲಗಡೆ ಕೊಡಬೇಕು, ಎಡಗೈ ಮೇಲೆ ಬಲಗೈ ಕೆಳಗೆ, ದಂಡ ನೋಡಿ ಪೂರ್ತಿ ಹೀಗೆ ಬರಬೇಕು. ಇಲ್ಲಿಂದ ನಿಧಾನ ಕೈ ಕೆಳಗಡೆ ಹೊರಡಬೇಕು, ಹಾಗೆ ಫ್ರೀ ಅಲ್ಲಿಂದ ಕೆಳಗಡೆ ಹೊರಡ ಕಾಲಿನ ಮೇಲನ್ನು ನೋಡಿಲ್ಲ ಅಂದ್ರೆ ಮೇಲೆ ನೋಡಬೇಕು, ಮತ್ತೆ ಹಾಗೆ ವಾಪಸ್ ಬರಬೇಕು. ಪಾದ ಮುಂದಕ್ಕೆ ರಿಲ್ಯಾಕ್ಸ್, ಕಾಲಾಂತರ ಕಮ್ಮಿ ಮಾಡಿಕೊಂಡು ವಿಶ್ರಾಂತಿ.